ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಮೈಸೂರಲ್ಲಿರೋ ಕ್ಲೌಡ್ ಕಿಚನ್ಗೆ ಬಂದಿದ್ದೀನಿ. ಸೊ ನನ್ನ ಜೊತೆ ನಿತಿನ್ ಇದ್ದಾರೆ. ಇವಾಗ ಅವ್ರ ಏಜ್ ಬಂದು ಜಸ್ಟ್ 24 years. ಆಲ್ಮೋಸ್ಟ್ 6 months ಇಂದ ಈ ಕ್ಲೌಡ್ ಕಿಚನ್ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಇವರೇ ಫಸ್ಟ್ ಸ್ಟೀಲ್ ಡಬ್ಬಿಗಳಲ್ಲಿ ಇಡೀ ಮೈಸೂರ್ಗೆನೆ ಊಟ ಹಂಚ್ತಾ ಇದ್ದಾರೆ ಅಂತ ಅನ್ಬೋದು. ಕಂಪ್ಲೀಟ್ ಆಗಿ ಮನೆಯಲ್ಲೇ ಅಡ್ಗೆ ಮಾಡಿ ಬೆಳಗ್ಗೆ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ರಾತ್ರಿ ಇರ್ಬೋದು, 3 ಟೈಮ್ನು ಯಾರು ಇವಾಗ ಆಫೀಸ್ಗೆ ಹೋಗೋರು ಇರ್ತಾರೆ, ಅವ್ರಿಗೆ ಊಟ ಪ್ರಿಪೇರ್ ಮಾಡಕ್ಕಾಗಲ್ಲ, ಬ್ಯುಸಿ ಶೆಡ್ಯೂಲ್ಸ್ ಇರುತ್ತೆ. ಇಲ್ಲ ಅಂದ್ರೆ ಯಾರು ಊರಿಂದ ಆಚೆ ಇದ್ದೀರಾ, ಮೈಸೂರಲ್ಲಿ ಓದ್ತಾ ಇದ್ದೀರಾ, ಎಲ್ಲ PG ಊಟ ಸೆಟ್ ಆಗ್ತಿಲ್ಲ ಅಂತ ಇರ್ಬೋದು, ಮನೆ ಕೈ ರುಚಿ ಮಿಸ್ ಮಾಡ್ಕೋತಾ ಇದ್ದೀರಾ ಅನ್ನೋ ಟೈಮಲ್ಲಿ ಯಾರೇ ಬೇಕಾದ್ರೂ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಕೆಳಗಡೆ ಹಾಕಿರ್ತೀನಿ, ನೀವು ರೀಚ್ ಔಟ್ ಮಾಡ್ಬೋದು. ಇಡೀ ಮೈಸೂರಿಗೆನೆ ಇವರು ಕಂಪ್ಲೀಟ್ ಆಗಿ ಫ್ರೀ ಡೆಲಿವರಿನ ಮಾಡ್ತಾ ಇದ್ದಾರೆ. ಸೊ ಹಾಯ್ ನಿತಿನ್. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಆರಾಮ. ಸೊ ನನಗೆ ನನಗೆ ಕಾಲ್ ಮಾಡಿದಾಗ ನನ್ಗೆ ನಿಜವಾಗ್ಲೂ ಕಾನ್ಸೆಪ್ಟ್ ತುಂಬಾನೇ ಇಷ್ಟ ಆಯ್ತು. ಅದಕ್ಕೆ ಒಂದು ಡೀಟೇಲ್ಡ್ ವಿಡಿಯೋ ಇದ್ರ ಬಗ್ಗೆ, ಹೆಂಗೆ ಕ್ಲೌಡ್ ಕಿಚನ್ ಇವ್ರು ನಡೆಸ್ತಾ ಇದ್ದಾರೆ, ಎಷ್ಟು ಎಫರ್ಟ್ಸ್ ಆಗ್ತಾ ಇದ್ದಾರೆ, ಪ್ರತಿಯೊಂದನ್ನು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡೆ. ಮತ್ತೆ ನಿಮಗೂ ಇದು ಯೂಸ್ಫುಲ್ ಆಗುತ್ತೆ, ನಿತಿನ್ಗೂ ಯೂಸ್ಫುಲ್ ಆಗುತ್ತೆ, ಮತ್ತೆ ಆಬ್ವಿಯಸ್ಲಿ ನನ್ಗುನು ವ್ಯೂಸ್ ಬರುತ್ತೆ ಅನ್ನೋ ರೀಸನ್ಗೆ ನಾನು ಇದನ್ನ ಮಾಡೋಣ ಅಂತ ಅನ್ಕೊಂಡೆ. ಸೊ ನಿತಿನ್, ನಿಮಗೆ ಇನಿಷಿಯಲಿ ಇದನ್ನ ಮಾಡ್ಬೇಕು ಅಂತ ಹೆಂಗೆ ಅನ್ಸ್ತು ನಿತಿನ್? ಏನ್ ಮಾಡ್ತಾ ಇದ್ರಿ ಮುಂಚೆ? ನಂದು ಆಫ್ಟರ್ ಎಜುಕೇಶನ್ ಆದ್ಮೇಲೆ ನಾನು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ಬಂದ್ಮೇಲೆ ಒಂದು ಫುಡ್ ಇಂಡಸ್ಟ್ರಿ ನನಗೆ ಒಂದು ಪ್ಯಾಷನ್ ಇತ್ತು, ಫುಡ್ ಇಂಡಸ್ಟ್ರಿಲಿ ಏನಾದ್ರು ಒಂದು ಗ್ರೋತ್ ಆಗ್ಬೇಕು ಅಂತ ಹೇಳಿ. ಸೊ ನಾನು ಅವಾಗ ಕಂಪ್ನಿನ ಡ್ರಾಪ್ ಮಾಡಿ ನಾನು ಒಂದು ಮಾರ್ಕೆಟ್ ನ ಸರ್ವೆ ಮಾಡಿದೆ. ಸೊ ಮೈಸೂರಲ್ಲಿ ಏನ್ ನೀಡ್ ಇದೆ ಕಸ್ಟಮರ್ಸ್ಗೆ, ಏನ್ ಲಾಂಗ್ ಟರ್ಮ್ ಬಿಸ್ನೆಸ್ ಹೇಗಿರುತ್ತೆ. ಸೊ ಈಗ ಆಲ್ಮೋಸ್ಟ್ ಕೆಫೇಸ್ ಇದೆ, ಬಟ್ ಅದು ಲಾಂಗ್ ಟರ್ಮ್ ಇರಲ್ಲ ಅಂತ ಅನ್ಸುತ್ತೆ. ಸೊ ದಟ್ ಈಗೆಲ್ಲ ಹೆಲ್ತ್ ಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾ ಇದಾರೆ. ಸೊ ಆ ದೃಷ್ಟಿಯಿಂದ ನಾವೇನ್ ಮಾಡ್ದು, ಮನೇಲೆ ಮೊದ್ಲಿಂದನೂ ಅಮ್ಮ ಅಡ್ಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಸೊ ಮೊದ್ಲು ನಾವೊಂದು ಮನೆ ಹತ್ರನೇ ಮೇಲ್ಗಡೆ ನಮ್ಮ ರೂಮ್ ಅಲ್ಲೇ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಇದ್ರು. ಸೊ ಅವರಿಗೆ ಒಂದು ಇಬ್ರಿಗೆ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ದಟ್ ಅದಾದ್ಮೇಲೆ ಸ್ವಲ್ಪ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಸೊ ಆಮೇಲಿಂದ ತುಂಬಾ ಕಸ್ಟಮರ್ಸ್ ಗೊತ್ತಾಯ್ತು ನಮ್ಗೆ ಇಲ್ಲಿ ಕೊಡ್ತಾ ಇದೀವಿ ಅಂತ. ಸೊ ನಾವ್ ಯಾಕೆ ಇದನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ತುಂಬಾ ನೀಡ್ ಇರೋರ್ಗೆ, ಕಸ್ಟಮರ್ಗೆ ಮೈಸೂರಲ್ಲಿ ರೀಚ್ ಮಾಡ್ಬೇಕು ಅನ್ನೋ ದೃಷ್ಟಿಲಿ ನಾವೇನ್ ಮಾಡ್ದು, ಇದನ್ನ ಒಂದು ಬಿಸ್ನೆಸ್ ತರ, ಒಂದು ಬಿಸ್ನೆಸ್ ಗಿಂತ ಏನಂದ್ರೆ ಒಂದು ಸರ್ವಿಸ್ ತರ ಮಾಡ್ತಾ ಇದ್ದೇವೆ. ಅಂದ್ರೆ ನಾವು ಶುರು ಮಾಡಿದಾಗ 99 rupees 3 meals ಕೊಟ್ಟಿದೀವಿ ನಾವು ಇನೋಗ್ರಲ್ ಆಫರ್ ಅಲ್ಲಿ, ವಿತೌಟ್ ಆಲ್ ಓವರ್ ಮೈಸೂರು ಎಲ್ಲಾ ಕಡೆ. ಸೊ ಅಂದ್ರೆ ಕಸ್ಟಮರ್ಸ್ಗೆ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ಗೆ ಯಾರಿಗೆ ಅಂದ್ರೆ ಹೊರಗಡೆ ಊಟ ಅಡ್ಜಸ್ಟ್ ಆಗ್ತಾ ಇರಲ್ಲ, ಹೋಟೆಲ್ ಊಟ ಆಗಿರ್ಬೋದು, ಪೀಚ್. ಸೊ 1 ದಿನ 2 ದಿನ ಆದ್ರೆ ಸರಿ, ಹೆಂಗೋ ಹೋಟೆಲ್ ಅಲ್ಲಿ ಮ್ಯಾನೇಜ್ ಮಾಡ್ಕೋಬಹುದು. ಬಟ್ ರೆಗ್ಯುಲರ್ ಆಗಿ ಹೋಟೆಲ್ ಮಾಡೋದ್ರಿಂದ ತುಂಬಾನೇ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಇವಾಗ ಅಂದ್ರೆ ಈಗಿನ ಹೊರಗಡೆ ಫುಡ್ಸ್ ತುಂಬಾ ಆರ್ಗ್ಯಾನಿಕ್ ಇರಲ್ಲ ಅಂತ ಹೇಳಿ ಏನ್ ಮಾಡ್ತಾ ಇದಾರೆ, ಎಲ್ಲ ಮನೆ ಊಟನ ಕೇಳ್ತಾ ಇದಾರೆ. ಸೊ ಅದ್ರಿಂದ ತುಂಬಾ ನೀಡ್ ಇದೆ ಮೈಸೂರಲ್ಲಿ. ಸೊ ಇದಕ್ಕೋಸ್ಕರ ನಾವೇನ್ ಮಾಡ್ದು, ಚಿಕ್ಕದಾಗಿ ಶುರು ಮಾಡಿದ್ದು ಮೈಸೂರು ಪಾಕಶಾಲೆ ಅಂತ. ಸೊ ನಾವೀಗ ಮನೆಗೆ 3 ಟೈಮ್ ಊಟ ಕೊಡ್ತೀವಿ. ಇನಿಷಿಯಲ್ ಡೇಸ್ ಅಲ್ಲಿ ನಾವು ಬೆಳಿಗ್ಗೆ ತಿಂಡಿ ಇಲ್ಲ ನೈಟ್ ಊಟ ಕೊಡ್ತಾ ಇದ್ದು. ಸೊ ಈಗ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, 3 ಟೈಮ್ಸ್ ಕೂಡ ಕೊಡ್ತಾ ಇದೀವಿ ನಾವು. ಸೊ ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್ ನಾವು ಒಂದು ಬೆಸ್ಟ್ ಪ್ರೈಸ್ ಗೆ ಕೊಡ್ತಾ ಇದೀವಿ, ಡೋರ್ ಸ್ಟೆಪ್ ಗೆ ಕೊಡ್ತಾ ಇದೀವಿ. ಹೌದು ಮ್ಯಾಮ್. ಅಂದ್ರೆ ಹಾಸ್ಪಿಟಲ್ಸ್ ಹೋಗುತ್ತೆ, ಮತ್ತೆ ಸ್ಕೂಲ್ಗಳಿಗೆ ಹೋಗುತ್ತೆ, ಕಾಲೇಜ್ಗಳಿಗೆ ಹೋಗುತ್ತೆ, ಸೊ ಮನೆಗಳಿಗೆ ಹೋಗುತ್ತೆ. ನಾನು ಕೇಳಿದ್ದೀನಿ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಫಸ್ಟ್ ಮೈಸೂರಲ್ಲಿ ರೈಲ್ವೆ ಸ್ಟೇಷನ್ ಕಾನ್ಸೆಪ್ಟ್ ನಾವೇ ತಂದಿದ್ದು. ಸೊ ಹೇಗೆ ಅಂದ್ರೆ ಅರ್ಲಿ ಮಾರ್ನಿಂಗ್ ಈಗ ಜರ್ನಿ ಮಾಡ್ತಾ ಇರ್ತಾರೆ, ಅಲ್ಲಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಅಥವಾ ಟ್ರಾವೆಲಿಂಗ್ ಟೈಮ್ ಅಲ್ಲಿ ನಿಮ್ಗೆ ಹೆಲ್ತಿ ಫುಡ್ ಸಿಗುತ್ತೆ ಅನ್ನೋದು ಕಷ್ಟ. ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವ ಕುಕಿಂಗ್ ಆಯಿಲ್ ಯೂಸ್ ಮಾಡಿರ್ತಾರೆ, ಯಾವ ವೆಜಿಟೇಬಲ್ಸ್ ಯೂಸ್ ಮಾಡಿರ್ತಾರೆ, ಸೊ ಇದೆಲ್ಲ ನಮ್ಗೆ ಡೌಟ್ ಬರುತ್ತೆ. ಸೊ ಟ್ರಾವೆಲಿಂಗ್ ಟೈಮ್ ಅಲ್ಲಿ ಅದು ಗೊತ್ತಾಗಲ್ಲ. ಸೊ ನಾವ್ ಯಾಕೆ ಅದನ್ನ ಇಂಟ್ರೊಡ್ಯೂಸ್ ಮಾಡಬಾರ್ದು ಮೈಸೂರಿಂದ? ತುಂಬಾ ಜನ ವರ್ಕಿಂಗ್ ಬೆಂಗಳೂರಿಗೆ ಹೋಗ್ತಾರೆ, ಹೊರಗಡೆ ಹೋಗ್ತಾರೆ, ಮತ್ತೆ ಅಷ್ಟು ಬೆಳಗ್ಗೆನೆ ಕುಕ್ ಮಾಡ್ಕೊಳ್ಳೋದು, ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಷ್ಟ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ, ಅರ್ಲಿ ಮಾರ್ನಿಂಗ್ ಅಂದ್ರೆ 1 day ಬಿಫೋರ್ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಕಸ್ಟಮರ್ ನಾಳೆ ಈ ಟೈಮಿಂಗ್ಸ್ ಗೆ ನಮ್ಗೆ ಇಷ್ಟು ಮೆಂಬರ್ಸ್ ಗೆ ಬ್ರೇಕ್ಫಾಸ್ಟ್ ಬೇಕು ಅಂತಂದ್ರೆ ನಾವು ಇನ್ ಟೈಮ್ ಗೆ ನಾವು ಬ್ರೇಕ್ಫಾಸ್ಟ್ ನ ಕೊಡ್ತೀವಿ. ಅಥವಾ ಲಂಚ್ ಬೇಕು ಅಂದ್ರೆ ಲಂಚ್ ಸಿಗುತ್ತೆ, ಡಿನ್ನರ್ ಬೇಕು ಅಂದ್ರೆ ಡಿನ್ನರ್. ಈಗ ಆಲ್ರೆಡಿ ನಾವು ಕೊಡ್ತಾ ಇದೀವಿ. ಸೊ ಅದು ಕಂಟಿನ್ಯೂ ಆಗ್ತಾ ಇದೆ ಮ್ಯಾಮ್. ಆಲ್ಮೋಸ್ಟ್ ಇವಾಗ 6 months ಅಲ್ಲಿ ಎಷ್ಟು ಕಸ್ಟಮರ್ ಗೆ ಸರ್ವ್ ಮಾಡಿದ್ರಿ ಮ್ಯಾಮ್? ಈಗ ನಮ್ಮ ಒಂದು ಲೀಸ್ಟ್ ಇರೋ ಪ್ರಕಾರ ನಮ್ಗೆ ಅರೌಂಡ್ ಒಂದು 6 months ಅಲ್ಲಿ ಒಂದ್ಸಲಿನಾರು ಫುಡ್ ತಗೊಂಡು ಹೋಗಿರೋರು ಅರೌಂಡ್ ನಮ್ಗೆ ಒಂದು 500+ ಕಸ್ಟಮರ್ಸ್ ಇದಾರೆ. ಒಂದ್ಸಲಿನಾರು ನಮ್ಮ ಹತ್ರ ಟೇಸ್ಟ್ ಮಾಡಿ ಹೋಗಿರೋರು. ಅಂದ್ರೆ ನಮ್ಮ ಒಂದು ಟ್ರ್ಯಾಕಿಂಗ್ ಇದ್ರಲ್ಲಿ ಅರೌಂಡ್ 500+ ಮೆಂಬರ್ಸ್ ಇದಾರೆ. ರೆಗ್ಯುಲರ್ ಆಗಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಕಾಲೇಜ್ ಇರುತ್ತೆ, ಅವಾಗ ಹಾಲಿಡೇಸ್ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಈಗ ಪ್ರೆಸೆಂಟ್ಲಿ ಒಂದು 300 ಇಂದ 400 ಬಾಕ್ಸಸ್ ಗೆ ನಾವು ಫ್ಲಕ್ಚುಯೇಷನ್ ಇರುತ್ತೆ. ಕೆಲವೊಂದ್ಸಲಿ 300 ಆಗುತ್ತೆ, 200 ಆಗುತ್ತೆ, 150, ಡಿಪೆಂಡ್ಸ್ ಅಪಾನ್ ಹಾಲಿಡೇಸ್. ಸೊ ಈ ಕಂಟಿನ್ಯೂಸ್ ಹಾಲಿಡೇಸ್ ಇದ್ರೆ ಅವಾಗ ಸೀನಿಯರ್ ಸಿಟಿಸನ್ಸ್ ಮಾತ್ರ ಹೋಗುತ್ತೆ ಫುಡ್.
ಓಕೆ. ಅವಾಗ ಕಾಲೇಜ್ ಎಲ್ಲ ರಜಾ ಇರುತ್ತೆ. ಸೀನಿಯರ್ ಸಿಟಿಸನ್ಗೂ ಕುಕ್ ಮಾಡ್ಕೊಳಕ್ ಆಗದೆ ಇರೋರ್ಗೆ ತುಂಬಾನೇ ಒಳ್ಳೆ ಹೌದು ಮ್ಯಾಮ್. ಆಲ್ಮೋಸ್ಟ್ ನಮ್ಮ ಹತ್ರ ಸೀನಿಯರ್ ಸಿಟಿಸನ್ಸ್ ಅರೌಂಡ್ ನಮ್ಗೆ 100 ಅಲ್ಲಿ ಮೆಜಾರಿಟಿ 40-50% ಆಫ್ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ. ಸೊ ಯಾಕೆಂದ್ರೆ ಸುಮಾರು ಜನ ಈಗ ಫಾರಿನರ್ಸ್ ಇರ್ತಾರೆ, ಇಲ್ಲ ಗಂಡ ಹೆಂಡತಿ ಇರ್ತಾರೆ, ಕುಕ್ ಮಾಡ್ಕೊಳ್ಳೋದಕ್ಕಿಂತ ಬೆಸ್ಟ್ ಇದು. ಈಗ ತುಂಬಾ ಜನ ಅವರ ಮಕ್ಳೆಲ್ಲ ಫಾರಿನರ್ ಇರ್ತಾರೆ. ಸೊ ಅವ್ರ ಪೇರೆಂಟ್ಸ್ ಗೆ ನೀಡ್ ಇರೋದಕ್ಕೆ ನಮ್ಗೆ ಅಲ್ಲಿಂದ ಕಾಲ್ ಮಾಡಿದ್ದಾರೆ, ದುಬೈಯಿಂದ ಒಬ್ರು ಕಾಲ್ ಮಾಡಿದ್ದಾರೆ. ಸೊ ಈಗ ಅವರ ಕಸ್ಟಮರ್ ಅಂದ್ರೆ ಒಬ್ರು US ಅಲ್ಲಿ ಇದ್ದಾರೆ, ಬಟ್ ಅವ್ರ ಪೇರೆಂಟ್ಸ್ ಹೌದು ಸಿದ್ಧಾರ್ಥ ಲೇಔಟ್ ಅಲ್ಲಿ ಇದ್ದಾರೆ. ಅವರು ಬೋನ್ ಸರ್ಜನ್ ಅವರು ಸರ್. ಸೊ ಅವರು ಡಾಕ್ಟರ್ ಆಗಿದ್ದಾರೆ, ಈಗ ಸಮ್ ಏಜ್ ಆಗಿದೆ. ಸೊ ಮನೆಯಲ್ಲಿ ಅವರು ಸರ್ ಮತ್ತೆ ಮೇಡಮ್ ಇರ್ತಾರೆ. ಬಟ್ ಅವ್ರ ಮಗ ಎವ್ರಿ ಮಂತ್ ನಮ್ಗೆ ಈ ತರ ಅಮೌಂಟ್ ಹಾಕಿ ಬ್ರೇಕ್ಫಾಸ್ಟ್ ಎವ್ರಿ ಡೇ ಬ್ರೇಕ್ಫಾಸ್ಟ್ ಹೋಗುತ್ತೆ ನಮ್ಗೆ. ಸೊ ಆತರ ತುಂಬಾನೇ ಹೆಲ್ಪ್ಫುಲ್ ಆಗೋ ಇದೆ ಈ ಕಾನ್ಸೆಪ್ಟ್. ಹೌದೌದು ಮ್ಯಾಮ್. ಯಾಕಂದ್ರೆ ನಮ್ದ್ರಲ್ಲಿ ಫುಡ್ ಅಲ್ಲಿ ಮ್ಯಾಮ್ ನಿಮ್ಗೆ ಯಾವ್ದೇ ಕೆಮಿಕಲ್ಸ್ ಇರಲ್ಲ, ಫುಡ್ ಕಲರಿಂಗ್ ಇರಲ್ಲ, ಆಮೇಲೆ ಯಾವ್ದೇ ನಿಮ್ಗೆ ಅಂದ್ರೆ ಸೋಡಾ ಈ ತರ ಯಾವ್ದು ಇರಲ್ಲ. ಸೊ 100% ಏನ್ ಅಡ್ಗೆ ಮಾಡ್ತೀರಾ ಅದನ್ನೇ ನಮಗೂ ಕೊಡ್ತೀರಾ. ಈಗ ನಾವು ಅಲ್ಲಿ ಏನ್ ಅಡ್ಗೆ ಮಾಡೋದು ನಾವು ಅದನ್ನೇ ಊಟ ಮಾಡಿ ನಾವು ಡಿಸ್ಪ್ಯಾಚ್ ಮಾಡೋದು. ಬಿಫೋರ್ ಪ್ಯಾಕಿಂಗ್ ಅಮೌಂಟ್ಸ್ ಅಲ್ಲಿ ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ಅದನ್ನ ನಾವು ಡಿಸ್ಪ್ಯಾಚ್ ಮಾಡ್ತೀವಿ. ಯಾಕಂದ್ರೆ ತುಂಬಾ ಜನ ಕಸ್ಟಮರ್ಸ್ ಇರೋದ್ರಿಂದ, ಮತ್ತೆ ತುಂಬಾ ಜನ ಮಕ್ಳು ಊಟ ಹೋಗುತ್ತೆ ಮ್ಯಾಮ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಈಗ ತುಂಬಾ ಸ್ಕೂಲಲ್ಲಿ ಏನಾಗುತ್ತೆ, ಅರ್ಲಿ ಮಾರ್ನಿಂಗ್ ಸ್ಕೂಲ್ ಓಪನ್ ಇರುತ್ತೆ, ವ್ಯಾನ್ 7 ಬರುತ್ತೆ. ಸೊ ಈಗ ಅವರು ಪೇರೆಂಟ್ಸ್ ವರ್ಕಿಂಗ್ ಇರ್ತಾರೆ, ನೈಟ್ ಸ್ಟ್ರೇನ್ ಆಗಿರುತ್ತೆ. ಸೊ ಬೆಳಿಗ್ಗೆ ಎದ್ದೇವ್ರು ಕುಕ್ ಮಾಡಕ್ ಆಗಲ್ಲ ಬ್ರೇಕ್ಫಾಸ್ಟ್ ನ. ಸೊ ಆತರ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕಸ್ಟಮರ್ಸ್ ಇರ್ತಾರೆ. ಸೊ ಸಂಡೇಸ್ ಆಸ್ ಇಟ್ ಈಸ್ ರಜಾ ಇರುತ್ತೆ ಮಕ್ಳಿಗೆ, ಸಂಡೇಸ್ ಅವರು ಮನೇಲೆ ಕುಕ್ ಮಾಡ್ತಾರೆ. ಮಂಡೇ ಟು ಸ್ಯಾಟರ್ಡೆ ಏನ್ ಸ್ಕೂಲ್ ಟೈಮಿಂಗ್ಸ್ ಇರುತ್ತೆ, ನಾವು ಇನ್ ಟೈಮ್ 7-7:30ಗೆ ನಾವು ಡೆಲಿವರಿ ಮಾಡ್ತೀವಿ. ಸೊ ಅವಾಗ ಸ್ಕೂಲ್ ಮಕ್ಳು ಕೂಡ ಅವರು ಬಾಕ್ಸ್ ಗೆ ತಗೊಂಡ್ ಹೋಗ್ತಾರೆ, ಮತ್ತೆ ಅಲ್ಲೇ ಕೂಡ ಬಾಕ್ಸ್ ಆಲ್ರೆಡಿ ಪ್ಯಾಕ್ ಆಗಿರುತ್ತೆ, ಜಸ್ಟ್ ಕ್ಯಾರಿ ಮಾಡೋದಷ್ಟೇ. ಅವರು ಕ್ಯಾರಿ ಮಾಡಿ, ಕೆಲವೊಂದು ಕಸ್ಟಮರ್ ವಾಶ್ ಮಾಡ್ಕೊಡ್ತಾರೆ. ವಾಶ್ ಮಾಡ್ಲೇಬೇಕು ಅಂತ ನಾವೇನು ರೂಲ್ಸ್ ಮಾಡಲ್ಲ. ಇಸ್ ಇಟ್ ಕಂಫರ್ಟಬಲ್ ಟು ವಾಶ್, ದೇ ವಿಲ್ ವಾಶ್ ಅಂಡ್ ಗಿವ್. ಅದರ್ವೈಸ್ ನಮ್ ಕಡೆಯಿಂದಾನೇ ಹಾಟ್ ವಾಟರ್ ವಾಶ್ ಮಾಡ್ತೀವಿ. ಸೊ ಅದನ್ನ ಬಿಸಿಲಲ್ಲಿ ಒಣಗಿಸಿ ದೆನ್ ವಿ ಶುಡ್ ಪ್ಯಾಕ್. ಈ ತರ ಕಾನ್ಸೆಪ್ಟ್ ಅಲ್ಲಿ ನಮ್ದು ಕಿಚನ್ ರನ್ ಆಗ್ತಾ ಇದೆ. ನಾನು 3 ದಿನ ನನ್ಗೆ ಶೆಡ್ಯೂಲ್ ತುಂಬಾನೇ ಬಿಸಿ ಇದ್ದಿದ್ರಿಂದ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಆಕ್ಚುಲಿ ಬುಕ್ ಮಾಡಿದ್ದೆ. 3 days ಮೀಲ್ಸ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಅಂಡ್ ಇವ್ರು ಹೇಳ್ದಂಗೆ ಎವ್ರಿ ಡೇ ಮೆನೂನು ಚೇಂಜ್ ಆಗತ್ತಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ನಮ್ದು ಬ್ರೇಕ್ಫಾಸ್ಟ್ ಮೆನು ಯಾವ ತರ ಆಗುತ್ತೆ ಅಂದ್ರೆ, ಈಗ ಎವ್ರಿ ಡೇ ಚೇಂಜಸ್ ಆಗಲ್ಲ ಮ್ಯಾಮ್. ಸೊ ನಾವೇನ್ ಮಾಡ್ತೀವಿ, ಕಸ್ಟಮರ್ಗೆ ಎವ್ರಿ ಡೇ ನಾವು ಫಾಲೋ ಅಪ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಮ್ಮ ಹತ್ರ 400 ನಾನು ಹೇಳ್ದಂಗೆ 500 ಕಸ್ಟಮರ್ಸ್ ಇರ್ತಾರೆ. ಎವ್ರಿ ಡೇ ನಾವು ಬ್ರಾಡ್ಕಾಸ್ಟ್ ಮೆಸೇಜ್ ಆಗ್ಲಿ ಅಥವಾ ಮೆನು ಚೇಂಜಸ್ ಆಗೋದಾಗ್ಲಿ ಮಾಡಲ್ಲ. ನಾವೇನ್ ಮಾಡ್ತೀವಿ, ಮಂತ್ ಫಸ್ಟ್ ಅಂದ್ರೆ ಡಿಸೆಂಬರ್ ಅಥವಾ Jan 1st. ಈಗ Jan 1st ಅಲ್ಲೇ ನಾವೇನ್ ಮಾಡ್ತೀವಿ, ಡಿಸೆಂಬರ್ ನೈಟ್ ಎಂಡ್ 31st ನೈಟ್ ನಾವೇನ್ ಮಾಡ್ತೀವಿ, ಅವರ ಪರ್ಸನಲ್ ನಂಬರ್ಗೆ 1 month ಬ್ರೇಕ್ಫಾಸ್ಟ್ ಮೆನು ಅಥವಾ ಆ ಮಂತ್ ಅಲ್ಲಿ ಏನ್ ಹಾಲಿಡೇಸ್ ಇರುತ್ತೆ ನಾವು ಮುಂಚಿತವಾಗಿ Jan 1st ನಾವು ಇನ್ಫಾರ್ಮ್ ಮಾಡ್ತೀವಿ. ಸೊ ದಟ್ ಅವ್ರಿಗೆ ಈಸಿ ಆಗುತ್ತೆ. Jan 1st ಏನಿದೆ, 2nd ಏನಿದೆ, 3rd ಏನಿದೆ, 4th ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಅದರಲ್ಲಿ ಕೆಲವೊಂದು ನಾವು ಅದರಲ್ಲೂ ಕೂಡ ಕಸ್ಟಮರ್ಸ್ ಗೆ ಫ್ರೆಂಡ್ಲಿ ತರ ಆಗ್ಲಿ ಅಂತ ಹೇಳಿ ನಾವು ಒಂದಿನ ರೈಸ್ ಐಟಮ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಅಲ್ಲಿ, ಇನ್ನೊಂದ್ ದಿನ ವಿತೌಟ್ ರೈಸ್ ಐಟಮ್, ನಾನ್ ರೈಸ್ ಐಟಮ್ ಲೈಕ್ ದೋಸಾ, ಚಪಾತಿ. ಸೊ ಮತ್ತೆ ಇದ್ರಲ್ಲೂ ಕೂಡ ಯುನೀಕ್ ಆಗಿ ನಾವೇನ್ ಮಾಡ್ತೀವಿ, ಎವ್ರಿ ಮಂತ್ ನಾವು ಬ್ರೇಕ್ಫಾಸ್ಟ್ ಅಲ್ಲಿ ಮೆನು ಚೇಂಜಸ್ ಮಾಡ್ತೀವಿ. ಅಂದ್ರೆ ವಿ ಆಡೆಡ್ ನ್ಯೂ ಡಿಶಸ್ ಸೊ ಫಾರ್ ಬ್ರೇಕ್ಫಾಸ್ಟ್. ಅಂದ್ರೆ ಈಗ ರಾಗಿ ದೋಸಾ ಕಸ್ಟಮರ್ಸ್ ಗೆ ರಿಪೀಟೆಡ್ ಅನ್ಸ್ಬಾರ್ದು ಅಂತ. ಸೊ ನಮ್ಮ ಹತ್ರ ಅಂದ್ರೆ ನಾನು ಹೇಳ್ದಂಗೆ ಸ್ಕೂಲ್ ಮಕ್ಕಳಿಂದ ಸೀನಿಯರ್ ಸಿಟಿಸನ್ಸ್ ತನಕ ಇದಾರೆ. ಸೊ ಎಲ್ಲಾರ್ಗು ಇಷ್ಟ ಆಗುವಂತದ್ದು ನಾವು ಚಾಯ್ಸಸ್ ಮಾಡ್ತೀವಿ. ಪಾಲಕ್ ದೋಸಾ ಆಗಿರ್ಬೋದು, ರಾಗಿ ದೋಸಾ, ರಾಗಿ ಇಡ್ಲಿ. ಹೌದು. ಸೊ ಸ್ವಲ್ಪ ಪ್ರತಿ ಮಂತ್ ನಾವು ಯೂನಿಕ್ ಡಿಶಸ್ ನ ಆಡ್ ಮಾಡ್ಕೋತೀವಿ. ಸೊ ಕಸ್ಟಮರ್ಗೂ ಅವಾಗ ಈಸಿ ಆಗುತ್ತೆ. ಸೊ ಆತರ ನಾವು ಮಾಡ್ತೀವಿ. ಸೊ ಏನಾದ್ರು ಹಾಲಿಡೇಸ್ ಇದ್ರೆ ಬಿಫೋರ್ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಈ ಮಂತ್ ಸ್ಟಾರ್ಟಿಂಗ್ ಕೊಡೋದ್ರಿಂದ ಅವ್ರಿಗೆ ಏನಾಗುತ್ತೆ, ಈಗ ಯಾವತ್ತೋ ಒಂದು ಬಿಸಿಬೇಳೆ ಬಾತ್ ಇರುತ್ತೆ, ಸೊ ಅವ್ರಿಗೆ ಅವತ್ತಿನ ದಿನ ಇಷ್ಟ ಆಗುತ್ತೆ. ಸೊ ಅವರು ಅವಾಗ ಏನ್ ಮಾಡ್ಬೋದು, ಹಿಂದಿನ ದಿನನೇ ಎಕ್ಸ್ಟ್ರಾ ಬಾಕ್ಸ್ ಜಸ್ಟ್ ಇನ್ಫಾರ್ಮ್ ಮಾಡಿದ್ರೆ ಸಾಕು ನಮ್ಗೆ, ಸರ್ ನಾಳೆಗೆ ಒಂದು ಎಕ್ಸ್ಟ್ರಾ ಬಾಕ್ಸ್ ಬೇಕು, ನಾವು ಅವಾಗ ಕಳಿಸ್ಕೊಡ್ತೀವಿ. ಸೊ ಇವಾಗ ನಾಳೆ ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ, ಬಟ್ ನಂದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇದೆ, ನಾಳೆ ನನಗೆ ಬೇಡ ಊಟ ಅಂದ್ರೆ, ಸೊ ಅದ್ರದ್ದು ಚಾರ್ಜಸ್ ಹೆಂಗಿರುತ್ತೆ, ಅದನ್ನ ಹೆಂಗ್ ಸ್ಕಿಪ್ ಮಾಡ್ತೀವಿ? ಮ್ಯಾಮ್ ಇಲ್ಲ, ಆತರ ನಾವು ಮುಂಚಿತವಾಗಿ ಇನ್ಫಾರ್ಮ್ ಮಾಡಿದ್ರೆ ನಮ್ಗೆ ನಾವೇನ್ ಮಾಡ್ತೀವಿ ಅದನ್ನ ಕ್ಯಾಲ್ಕುಲೇಟ್ ಮಾಡಲ್ಲ. ನಮ್ದ್ರಲ್ಲಿ ಯಾವ ತರ ಕಾನ್ಸೆಪ್ಟ್ ಅಂತಂದ್ರೆ, ನಿಮ್ಗೆ ಕಂಪೇರ್ ಬೇರೆ ಕಡೆ ಯಾವ ತರ ಅಂದ್ರೆ, ನಿಮ್ಗೆ ಫಿಕ್ಸ್ಡ್ ಡೆಪಾಸಿಟ್ ಅಥವಾ ಮಂತೆ ನೀವು ಇಷ್ಟು ಪೇ ಅಂತ ತಗೋಬಿಡ್ತಾರೆ. ಸೊ ಈಗ ಅಪ್ರಾಕ್ಸಿಮೇಟ್ 26 ಡೇ ದೇ ಆರ್ ವರ್ಕಿಂಗ್ ಅಂತಂದ್ರೆ 26 ದಿವಸಕ್ಕೆ ಇಂಟು ಪರ್ ಡೇ ಎಷ್ಟಾಗುತ್ತೆ, ದೇ ವಿಲ್ ಕ್ಯಾಲ್ಕುಲೇಟ್ ಅಂಡ್ ಫಿಕ್ಸ್ಡ್ ಅಮೌಂಟ್ ನ ಪೇ ಮಾಡಿಸ್ಕೊಬಿಡ್ತಾರೆ. ನಮ್ದು ಆತರ ಕಾನ್ಸೆಪ್ಟ್ ಇಲ್ಲ. ಸೊ ನೀವ್ ಏನ್ ಮಾಡ್ತೀರಾ, ಮಂತ್ 1st ಇಂದ 31st ತನಕ ನೀವ್ ಏನ್ ಬೇಕಾದ್ರೂ ತಗೋಬಹುದು. ಒಂದಿನ 1 ಬಾಕ್ಸ್ ತಗೋಬಹುದು, ಅಥವಾ 5 days ತಗೊಂಡು ನಿಲ್ಸಿ ಮತ್ತೆ ಇನ್ನೊಂದ್ 5 days ನೀವು ವರ್ಕ್ ಗ್ಯಾಪ್ ತಗೊಂಡು ಮತ್ತೆ ನೀವು ಇದ್ ಮಾಡ್ಬೋದು. ಸೊ ನೀವೇನ್ ತಗೊಂಡಿರ್ತೀರ ಎವ್ರಿ ಡೇ ನಮ್ದು ಟ್ರ್ಯಾಕಿಂಗ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅಂತಾನೆ ನಮ್ದು ಬ್ಯಾಕ್ ಎಂಡ್ ಟೀಮ್ ಇದೆ. ದೇ ವಿಲ್ ಎವ್ರಿ ಡೇ ತಗೋತಾ ಇರ್ತಾರೆ, ಇವತ್ತೇನ್ ತಗೊಂಡಿದ್ದಾರೆ, ನಾಳೆ ಏನ್ ತಗೊಂಡಿದ್ದಾರೆ. ಸೊ ಎವ್ರಿ ಡೇ ತಗೋತಾರೆ.
ಮಂತ್ ಎಂಡ್ ವಾಟ್ ಯು ಹ್ಯಾವ್ ಟೇಕನ್ ಅಂದ್ರೆ ಏನ್ ನೀವೇನ್ ತಗೊಂಡಿರ್ತಾರೆ ಅದಕ್ಕೆ ಮಾತ್ರ ಪೇ ಮಾಡಿದ್ರೆ ಸಾಕು. ಸೊ ನಾನ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ನೀವು ಅದ್ರ ಅಮೌಂಟ್ ನ ಸ್ಕಿಪ್ ಮಾಡ್ತೀವಿ, ಲೆಸ್ ಮಾಡ್ತೀವಿ. ಯಾಕಂದ್ರೆ ಕಸ್ಟಮರ್ ಗೆ ನಮ್ ಕಾನ್ಸೆಪ್ಟ್ ಇರೋದು ಏನಂದ್ರೆ ಸರ್ವಿಸ್ ಮಾಡ್ತಿರೋದ್ರಿಂದ ಸೊ ಅವ್ರು ಏನ್ ಊಟ ಮಾಡ್ತಾರೆ ಅದಕ್ಕೆ ಮಾತ್ರ ನಾವು ಚಾರ್ಜಸ್ ಮಾಡ್ತೀವಿ. ಆಮೇಲೆ ಪ್ರೈಸಿಂಗ್ ವಿಚಾರಕ್ಕೆ ಹೋದ್ರೆ ಮ್ಯಾಮ್ ನಮ್ದು ಈಗ 2 ತರ ಪ್ಲಾನ್ ಬರುತ್ತೆ ಮ್ಯಾಮ್. ಒಂದು ಬೇಸಿಕ್ ಪ್ಲಾನ್, ಇನ್ನೊಂದು ರೆಗ್ಯುಲರ್ ಪ್ಲಾನ್. ಸೊ ಬೇಸಿಕ್ ಪ್ಲಾನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಸಿಗುತ್ತೆ, ಮಧ್ಯಾಹ್ನ ಲಂಚ್ಗೆ ರೈಸ್ ಸಾಂಬಾರು ಒಂದು ಪಿಕಲ್ಸ್ ಉಪ್ಪಿನಕಾಯಿ ಸಿಗುತ್ತೆ, ನೈಟ್ ಊಟಕ್ಕೆ ಅನ್ನ ಸಾಂಬಾರು ಮತ್ತೆ ಒಂದು ಪಲ್ಯ ಸಿಗುತ್ತೆ. ನಿಮ್ಗೆ ಎವ್ರಿ ಡೇ ಸಾಂಬಾರ್ ಚೇಂಜಸ್ ಆಗುತ್ತೆ, ಪಲ್ಯ ಚೇಂಜಸ್ ಆಗುತ್ತೆ ನೈಟ್ ಊಟದಲ್ಲಿ. ಸೊ ಎವ್ರಿ ಡೇ ನಿಮ್ಗೆ ಏನಾಗುತ್ತೆ, ಒಂದಿನ ಕ್ಯಾರೆಟ್ ಪಲ್ಯ, ಒಂದಿನ ಬೀನ್ಸ್ ಪಲ್ಯ. ಸೊ ನಮ್ಗೆ ಏನು ಅಂತಂದ್ರೆ ಸ್ವಲ್ಪ ಹೆಲ್ತ್ ರಿಲೇಟೆಡ್. ಸೊ ಅದು ಪಲ್ಯಗಳು ಈಗ ಆರ್ಗ್ಯಾನಿಕ್, ಒಂದಿನ ಸೊಪ್ಪು ಪಲ್ಯ. ಸೊ ಸಾಂಬಾರ್ ಬಂತು ಅಂದ್ರೆ ನಿಮ್ಗೆ ಮೈಸೂರು ಪಾಕಶಾಲೆ ಇರೋದ್ರಿಂದ ನಮ್ ಮೈಸೂರು ಡಿಶಸ್ ಮೇನ್ ಇರುತ್ತೆ. ಲೈಕ್ ಉಪ್ ಸಾಂಬಾರು, ಬಸ್ ಸಾಂಬಾರು, ಇದಕ್ಕೆ ಮುದ್ದೆ, ಸೊ ಉಪ್ಸಾರ್ ಖಾರ, ಇದೆಲ್ಲ ನಮ್ಗೆ ಕೊಡ್ತೀವಿ ಮ್ಯಾಮ್. ಇದು 150 ರೂಪಾಯಿ ಅಷ್ಟೇ ಮ್ಯಾಮ್, 3 ಟೈಮು ಸೇರಿ, ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್ ಆಲ್ ಓವರ್ ಮೈಸೂರು ಎಲ್ಲೇ ಇರ್ಲಿ ನಾವು ಆಲ್ಮೋಸ್ಟ್ ಎಲ್ಲಾ ರೀಜನ್ಸ್ ಕವರ್ ಮಾಡ್ತಾ ಇದ್ದೀರಾ? ಹೌದು ಮ್ಯಾಮ್, ಪ್ರೆಸೆಂಟ್ಲಿ ಎಲ್ಲ ಇದೆ ಎಕ್ಸೆಪ್ಟ್ ಬನ್ನಿ ಮಂಟಪ್ ಇಲ್ಲ ನಮ್ದು. ಯಾಕಂದ್ರೆ ಆರ್ಡರ್ಸ್ ಅಲ್ಲಿಂದ ಕಾಲೇಜ್ ಸ್ಟೂಡೆಂಟ್ಸ್ ಇದೆ, ಬಟ್ ಅವ್ರಿಗೂ ಕೂಡ ಟೈಮಿಂಗ್ಸ್ ಮತ್ತೆ ನಮ್ದು ಇಲ್ಲಿಂದ ತಗೊಂಡ್ ಹೋಗೋದು ಒಂದು ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಬಟ್ ಆಲ್ರೆಡಿ ನಾವು ಕೊಡ್ತಾ ಇದೀವಿ. ಅಲ್ಲಿ ಮಧ್ಯಾಹ್ನ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಇದೆಯಾ ಮಣಿಪಾಲ್, ಈಗ ಏನಾಗಿದೆ ಹಾಸ್ಪಿಟಲ್ ಗೆ ಡಾಕ್ಟರ್ಸ್ ಗೆ ಊಟ ಹೋಗುತ್ತೆ. ಸೊ ಒಂದ್ 2-3 ಸರ್ಜನ್ಸ್ ಗೆ ಊಟ ನಾವು ಕೊಡ್ತಾ ಇದ್ದೇವೆ. ಸೊ ಮಾರ್ನಿಂಗ್ ಏನು ಅಂದ್ರೆ ಕಾಲೇಜ್ ಟೈಮಿಂಗ್ಸ್ ಅವ್ರಿಗೆ ನಮ್ಗೆ ಡೆಲಿವರಿ ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಾ ಇಲ್ಲ, ಬಟ್ ವಿ ಆರ್ ಪ್ರೊವೈಡಿಂಗ್. ಆಲ್ಮೋಸ್ಟ್ ಮೈಸೂರ್ನ ಕವರ್ ಮಾಡ್ತಾರೆ ಕಂಪ್ಲೀಟ್ ಫ್ರೀ ಆಫ್ ಡೆಲಿವರಿ ಅಲ್ಲಿ. ಅಂಡ್ ಇವ್ರು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬೇಸಿಕ್ ಗೆ ಜಸ್ಟ್ 150 ರುಪೀಸ್, ಅಂದ್ರೆ 50 ರೂಪಾಯಿಗೆ ನಿಮ್ಮ ಮನೆ ಬಾಗ್ಲಿಗೆ ಅಮ್ಮನ ಕೈ ರುಚಿ ಬಂದ್ ತಲುಪ್ತಾ ಇದೆ ಅಂತ ಹೇಳ್ಬೋದು. ಸೊ ಮತ್ತೆ ವಾಪಸ್ಸು ಕ್ವಾಂಟಿಟಿ ಬಗ್ಗೆ ಹೇಳೋದಾದ್ರೆ ಎಷ್ಟು ಕ್ವಾಂಟಿಟಿಯಲ್ಲಿ ಸಫಿಶಿಯಂಟ್ ಆಗಿ ಒಬ್ರು ತಿನ್ಬೋದು. ಈಗ ನಾವು ಅಂದ್ರೆ ಮೆಜರ್ಮೆಂಟ್ ಪ್ರಕಾರ ಬರೋದಾದ್ರೆ ಮ್ಯಾಮ್ ಬ್ರೇಕ್ಫಾಸ್ಟ್ ನಿಮ್ಗೆ 750 ml ಕಂಟೈನರ್ ಬರುತ್ತೆ ನಿಮ್ಗೆ. ಈಗ ನೀವು ಹೋಟೆಲ್ ಅಲ್ಲಿ ತಿನ್ನೋದಾದ್ರೆ ಫುಲ್ ಬಾತ್ 500 ml ಕಂಟೈನರ್ ಅಲ್ಲಿ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಇರುತ್ತೆ. ಯಾಕಂದ್ರೆ ದೇವಿಲ್ ಈಗ ಏನೋ ಒಂದು ಹೋಟೆಲ್ ಹೋದ್ರೆ ಅವ್ರು ಕೇಳಿ ಹಾಕ್ಸ್ಕೋಬಹುದು, ಬಟ್ ನಮ್ದ್ರಲ್ಲಿ ಆತರ ಮತ್ತೆ ಅವ್ರು ಕೇಳೋ ಆಪ್ಷನ್ ಆಗಲ್ಲ. ಸೊ ಅವ್ರಿಗೆ ಫುಲ್ಫಿಲ್ ಆಗ್ಬೇಕು, ಸೊ ಊಟ ಮಾಡಿದ್ದು ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಇರ್ಬೇಕು. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, 750 ml ಕಂಟೈನರ್ ನ ಯೂಸ್ ಮಾಡ್ತೀವಿ. ಸ್ಟೀಲ್ ಕ್ಯಾರಿಯರ್ ಕೂಡ ಅದು 1000 ml ಕಂಟೈನರ್ ಇರುತ್ತೆ, ಬಟ್ ನಾವು 700 ಫಿಲ್ ಮಾಡ್ತೀವಿ. ಇನ್ ಕೇಸ್ ಅದು ಕೆಲವೊಂದ್ಸಲಿ ಈಗ ಬಿಸಿಬೇಳೆ ಬಾತ್ ಇರ್ಬೋದು, ಪೊಂಗಲ್ ಇದ್ದಾಗ ಜಾಸ್ತಿನೇ ಬೀಳುತ್ತೆ. ಇದುವರೆಗೂ ನಮ್ಗೆ ಆಲ್ಮೋಸ್ಟ್ ಆಫ್ ಪ್ರೈಸ್ ತಗೊಳ್ತಾರೆ ಹೊರತು ಯಾರು ಸರ್ ಕಮ್ಮಿ ಆಗಿದೆ ಫುಡ್ ಅಲ್ಲಿ ಅಂತ ಯಾರು ಹೇಳಿಲ್ಲ. ಸೊ ಈ ತರ 150 ರುಪೀಸ್ಗೆ 3 ಮೀಲ್ಸ್ ಈ ತರ ಬೇಸಿಕ್ ಪ್ಲಾನ್ ಅಲ್ಲಿ ಬರುತ್ತೆ. ಸೊ ಇದು ಯಾರ್ಯಾರು ಯೂಸ್ ಆಗುತ್ತೆ ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಗೆ. ಸೊ ಅವ್ರಿಗೆ ಏನು ಅಂದ್ರೆ ಮಂತ್ಲಿ ಬಜೆಟ್ ಕಮ್ಮಿ ಇರುತ್ತೆ, ಬಟ್ ಅವ್ರಿಗೆ ಊಟ ಕಮ್ಮಿನೇ ಬೇಕಾಗಿರುತ್ತೆ. ಸೊ ಅವ್ರಿಗೆ ಇದು ಕಾಲೇಜ್ ಸ್ಟೂಡೆಂಟ್ಸ್ ಯೂಸ್ ಆಗುತ್ತೆ. ಎವ್ರಿ ಸಂಡೇ ಹಾಲಿಡೇ ಇರುತ್ತೆ. ಬಿಕಾಸ್ ಆಫ್ ಏನು ಅಂದ್ರೆ ಸಂಡೇಸ್ ಕಾಮನ್ ಆಗಿ ಎಲ್ಲ ಔಟಿಂಗ್ ಹೋಗಿರ್ತಾರೆ, ಫಂಕ್ಷನ್ಸ್ ಇರುತ್ತೆ, ಅಥವಾ ಅವ್ರದ್ದೇನೋ ಹೌದು. ಸೊ ಹಾಗಾಗಿ ನಮ್ಗೆ ಅವತ್ತಿನ ದಿನ ಆರ್ಡರ್ಸ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಫುಡ್ ವೇಸ್ಟ್ ಆಗುತ್ತೆ ಅನ್ನೋ ದೃಷ್ಟಿಗೆ ನಾವೇನ್ ಮಾಡ್ತೀವಿ, ಸಂಡೇಸ್ ಹಾಲಿಡೇಸ್ ಇರುತ್ತೆ. ಇನ್ ನೆಕ್ಸ್ಟ್ ಪ್ಲಾನ್ ಬರೋದಾದ್ರೆ 190 ರುಪೀಸ್ ಪ್ಲಾನ್, ಅದು ಬಂದು ರೆಗ್ಯುಲರ್ ಪ್ಲಾನ್ ಬರುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಿಗುತ್ತೆ, ಮಧ್ಯಾಹ್ನ ಲಂಚ್ಗೆ ನಿಮ್ಗೆ ರೈಸ್ ಸಾಂಬಾರ್ ಇರುತ್ತೆ, ಅದ್ರ ಜೊತೆ ಚಪಾತಿ ಇರುತ್ತೆ. ಚಪಾತಿ ಬೇಡ ನಾನು ಮುದ್ದೆ ತಗೋತೀನಿ ಅಂದ್ರೆ ಮುದ್ದೆ ಸಿಗುತ್ತೆ, ಅದ್ರ ಜೊತೆ ಚಪಾತಿಗೆ ಸಾಗು, ಒಂದ್ ಚಪಾತಿ ಒಂದ್ ಮುದ್ದೆ, ಚಪಾತಿ ಅಥವಾ ಮುದ್ದೆ ತಗೋಬಹುದು, ಅದು ಅವ್ರ ಚಾಯ್ಸ್. ಇಲ್ಲ ಮುದ್ದೆನೆ ತಗೋಬೇಕು ಚಪಾತಿ ತಗೋಬೇಕು ಅಂತ ಏನಿಲ್ಲ. ಸೊ ನಾಳೆಗೆ ಚೇಂಜಸ್, ಇವಾಗ ನಾನು 1 ಮಂತ್ ಗೆ ಮುದ್ದೆ ಅಂತ ಕೊಟ್ಟಿರ್ತೀನಿ, ನಾಳೆ ಬೇಕು ಚಪಾತಿ ಅಂತ ಕೊಡ್ತೀರಾ? ಹೌದು ಮ್ಯಾಮ್, ನಮ್ಗೆ ಬೆಳಗ್ಗೆ ಹೇಳಿದ್ರು ಸಾಕು. ಮಧ್ಯಾಹ್ನ ಊಟ ಆಗಿರೋದ್ರಿಂದ ಬೆಳಗ್ಗೆ ಇನ್ಫಾರ್ಮ್ ಮಾಡಿದ್ರೆ ಸಾಕು. ಅದ್ರ ಜೊತೆ ಮಜ್ಜಿಗೆ ಇರುತ್ತೆ, ಉಪ್ಪಿನಕಾಯಿ ಇರುತ್ತೆ. ಇದು ಮಧ್ಯಾಹ್ನ ಮೀಲ್ಸ್ ಅಲ್ಲಿ ಇರುತ್ತೆ. ನೈಟ್ ಡಿನ್ನರ್ ಗಾದ್ರೆ ರೈಸ್ ಸಿಗುತ್ತೆ, ಸಾಂಬಾರು, ಚಪಾತಿ, ಮುದ್ದೆ ಇರುತ್ತೆ. ಚಪಾತಿಗೆ ನೈಟ್ ಗೆ ಸಾಗು ಇರಲ್ಲ, ಪಲ್ಯ ಮಾಡ್ತೀವಿ ನಾವು. ಸೊ ಒಂದು ಯಾವ್ದಾದ್ರು ಪಲ್ಯ, ಒಂದು ಬೀನ್ಸ್ ಡ್ರೈ ಪಲ್ಯ ತರ ಕೊಡ್ತೀವಿ ನಾವು. ಯಾಕಂದ್ರೆ ಮಧ್ಯಾಹ್ನ ಸಾಗು ತಿಂದು ನೈಟ್ ಸಾಗು ತಿಂದ್ರೆ ಅದು ರಿಪೀಟ್ ಆಗೋದ್ ಬೇಡ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಚೇಂಜಸ್ ಮಾಡ್ತೀವಿ. ಅದಾದ್ಮೇಲೆ ಅವತ್ ನೈಟ್ ಗೆ ಕರ್ಡ್ ಬೇಕು ಅಂದ್ರೆ ರಿಕ್ವೈರ್ಮೆಂಟ್ ಇದ್ರೆ ಅವರು ತಗೋಬಹುದು. ಕೆಲವೊಬ್ರು ಕರ್ಡ್ ನೈಟ್ ಯೂಸ್ ಮಾಡಲ್ಲ, ಸೊ ನಾವು ಕಾಮನ್ ಆಗಿ ಯಾರಿಗೂ ಕೊಡಲ್ಲ. ಬೇಕು ಅಂದ್ರೆ ವಿಲ್ ಪ್ರೊವೈಡ್, ರಿಕ್ವೆಸ್ಟ್ ಪ್ರಕಾರ ಪ್ರೊವೈಡ್ ಮಾಡಿ. ಇದು 190 ರುಪೀಸ್ ಆಗುತ್ತೆ ಕಂಪ್ಲೀಟ್ ಡೇಗೆ. 190 ರುಪೀಸ್ ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್, ಬಾಕ್ಸ್ ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ. ಇನ್ ಕೇಸ್ ನಾನು ಮಂತ್ಲಿ ತಗೊಳಕ್ ಆಗಲ್ಲ ಅನ್ನೋರು, ಯಾವತ್ತೋ ಮೈಸೂರಿಗೆ ಬಂದಿರ್ತಾರೆ, ಇಲ್ಲಿ ಸ್ಟೇ ಆಗಿರ್ತಾರೆ, ಸೊ ಏನೋ ವಿಸಿಟ್, ಇದೆಲ್ಲಾನು ಯಾರು ನಾನ್ ಮೈಸೂರಿಯನ್ಸ್ ಯಾರಿದ್ದೀರಾ ಅವ್ರು ಕರೆಕ್ಟ್ ಆಗಿ, ನಾನ್ ಮೈಸೂರಲ್ಲಿ ಈಗ ಕೆಲವೊಂದು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇರೋರು, ಬ್ಯಾಂಗ್ಳೂರಲ್ಲಿ ಅಥವಾ ಮೈಸೂರಲ್ಲೇ ಮ್ಯಾಮ್. ಈಗ ಏನು ಅಂತಂದ್ರೆ ಈಗ ತುಂಬಾ ಜನಕ್ಕೆ ಏನಾಗಿರುತ್ತೆ, ಆಫೀಸ್ ಸ್ಟ್ರೆಸ್ ಆಗಿರುತ್ತೆ, ಬಂದಿ ಮನೇಲಿ ಕುಕ್ ಮಾಡಕ್ ಆಗಲ್ಲ. ಸೊ ಅವಾಗ ಕಾಮನ್ ಆಗಿ ತುಂಬಾ ಫೀಮೇಲ್ ಕ್ಯಾಂಡಿಡೇಟ್ಸ್ ಅಂತಂದ್ರೆ ಪಾಪ ಅವರು ಅಡಿಗೆ ಮಾಡಕ್ ಆಗಲ್ಲ.
ಯಾಕೆಂದ್ರೆ ಅವ್ರದ್ದು ಇಶ್ಯೂಸ್ ಇರುತ್ತೆ, ಹೆಲ್ತ್ ಇಶ್ಯೂಸ್. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಜಸ್ಟ್ ಅವ್ರು ಮಧ್ಯಾಹ್ನ ಒಂದು ಇನ್ಫಾರ್ಮ್ ಮಾಡ್ಬಿಡ್ತಾರೆ, ಸರ್ ಈ ಅಡ್ರೆಸ್ಗೆ ನಮ್ಗೆ ಚಪಾತಿ ಅಥವಾ ಬರೀ ಮುದ್ದೆ ಸಾಂಬಾರ್ ಏನು ಅವ್ರಿಗೆ ಇದೇ ಬೇಕು, ಫುಲ್ ಮೀಲ್ಸ್ ತಗೋಬೇಕು ಅಂತ ಇಲ್ಲ. ಈಗ 10 ಚಪಾತಿ ಪಲ್ಯ ಬೇಕು ಅಂದ್ರೆ ವಿ ವಿಲ್ ಪ್ರೊವೈಡ್, ಬಟ್ ವಿ ಶುಡ್ ಇನ್ಫಾರ್ಮ್ ಅರ್ಲಿ. ನಮ್ಗೆ ಒಂದು 3 ಗಂಟೆಗೆ ಇನ್ಫಾರ್ಮ್ ಮಾಡಿದ್ರೆ ನೈಟ್ ಊಟಕ್ಕೆ ಸಾಕು ಕೊಡ್ತೀವಿ ಮ್ಯಾಮ್. ಸೊ ಅವ್ರು ಇನ್ಫಾರ್ಮ್ ಮಾಡಿದ್ರೆ ವಿ ವಿಲ್ ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಇನ್ಫಾರ್ಮ್ ಬೆಳಗ್ಗೆ 10 ಗಂಟೆಗೆ ಹೇಳಿದ್ರೆ ಸಾಕು. ಬ್ರೇಕ್ಫಾಸ್ಟ್ ಮಾತ್ರ ಹಿಂದಿನ ದಿನಾನೇ ಹೇಳಿದ್ರೆ ನಮ್ಗೆ, ಯಾಕೆಂದ್ರೆ ನಾವು ಸ್ಟಾರ್ಟ್ ಮಾಡೋದ್ರಿಂದ ಬೇಗ ಮಾರ್ನಿಂಗ್ ನಾವು ಒಂದು 4ಗೆ ಎದ್ದು ನಾವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀವಿ. 4 ಒಂದು 5ಗೆಲ್ಲ ನಾವು ಪ್ರಿಪರೇಷನ್ ಕಂಪ್ಲೀಟ್ ಮಾಡಿ 6 ಅಂದ್ರೆ ನಮ್ ಪ್ಯಾಕಿಂಗ್ 1 ಅವರ್ ಹಿಡಿಯುತ್ತೆ. ಯಾಕಂದ್ರೆ ಸ್ಟೀಲ್ ಕಂಟೈನರ್ಸ್ ಹಾಕ್ಬೇಕು, ಕೆಲವೊಬ್ರು ಪ್ಲಾಸ್ಟಿಕ್ ಕಂಟೈನರ್ಸ್ ಇರ್ತಾರೆ, ಕೆಲವೊಬ್ರು ಸಿಲ್ವರ್ ಫಾಯಿಲ್. ಸಿಂಗಲ್ ಡೇ ಆದ್ರೆ ಪ್ಲಾಸ್ಟಿಕ್ ಅಲ್ಲಿ ಕೊಡ್ತೀರಾ? ಅಂದ್ರೆ ಪ್ಲಾಸ್ಟಿಕ್ ಅಂದ್ರೆ ಮ್ಯಾಮ್ ಫುಡ್ ಸೇಫ್ ಕಂಟೈನರ್ಸ್ ಬರುತ್ತೆ ನಿಮ್ಗೆ, ಪ್ಲಾಸ್ಟಿಕ್ ಅದನ್ನು ಎಲ್ಲಾನು ಮೇಲ್ಗಡೆ ಆಕ್ಚುಲಿ ರೆಡಿ ಆಗ್ತಾ ಇದೆ. ಜಸ್ಟ್ ನಿಮಗೆ ಒಂದು ಕಿಚನ್ ಓವರ್ ವ್ಯೂ ಸಹ ಕೊಡ್ತೀವಿ. ಸೊ ಅದು ಆ ತರ ಕಂಟೈನರ್ಸ್ ಬರುತ್ತೆ. ಇನ್ ಕೆಲವೊಬ್ರು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕಸ್ಟಮರ್ ಸ್ಟೀಲ್ ಕ್ಯಾರಿಯರ್ಸ್ ನ ಕೇಳಲ್ಲ, ಬಿಕಾಸ್ ಆಫ್ ಕಾಲೇಜ್ ಸ್ಟೂಡೆಂಟ್ಸ್ ದೊಡ್ಡ ಕಂಟೈನರ್ಸ್ ನ ಕ್ಯಾರಿ ಮಾಡಕ್ ಆಗಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಪ್ಲಾಸ್ಟಿಕ್ ಫುಡ್ ಸೇಫ್ ರೀಯೂಸಬಲ್ ಕಂಟೈನರ್ಸ್ ಬರುತ್ತೆ, ಅದನ್ನು ವಾಶ್ ಮಾಡಿ ಅವ್ರೇನ್ ಮಾಡ್ತಾರೆ, ಈಸಿ ಟು ಕ್ಯಾರಿ. ಅಂದ್ರೆ ಕಾಲೇಜ್ಗೆ ಹೋಗಿ ಅವರು ಅದನ್ನ ಊಟ ಮಾಡಿ ಅವ್ರು ವಾಶ್ ಮಾಡಿ ಅದನ್ನ ನಮಗ್ ಕೊಡ್ತಾರೆ, ಬಟ್ ನಾವು ಅದನ್ನ ಮತ್ತೆ ರೀವಾಶ್ ಮಾಡ್ತೀವಿ. ರೀವಾಶ್ ಮಾಡಿ ಇದ್ ಮಾಡ್ತೀವಿ. ಕೆಲವೊಂದ್ಸಲಿ ನಾವು ಅದನ್ನ ರೀವಾಶ್ ಮಾಡಲ್ಲ, ನಾವು ವಾಪಸ್ ರೀಸೈಕಲ್ ಗೆ ಕೊಡ್ತೀವಿ ನಾವು ಪ್ಲಾಸ್ಟಿಕ್ಸ್ ನ. ಸೊ ದೇ ವಿಲ್ ನಮ್ಗೆ ಏನ್ ಮಾಡ್ತಾರೆ, ಅವರು ನ್ಯೂ ಬಾಕ್ಸಸ್ ನ ಕೊಡ್ತಾರೆ. ಎಲ್ಲೋ ರೇರ್, ಯಾಕಂದ್ರೆ ಕಸ್ಟಮರ್ಸ್ ಇಲ್ಲ ಸರ್ ನನ್ ಬಾಕ್ಸ್ ಗೆ ಹಾಕ್ಬಿಡಿ ಅಂತಾರಲ್ಲ ಪ್ಲಾಸ್ಟಿಕ್ ಕಂಟೈನರ್ಸ್, ಅವರಿಗೆ ನಾವು ಅದನ್ನ ವಾಶ್ ಮಾಡಿ ಕೊಡ್ತೀವಿ. ಅದರ್ವೈಸ್ ನಾವು ಮತ್ತೆ ಅದನ್ನ ವಾಶ್ ಮಾಡಿ ಅದನ್ನೇ ಕೊಡಲ್ಲ. ಅದನ್ನ ನಾವೇನ್ ಮಾಡ್ತೀವಿ, ರೀಸೈಕಲ್ ಗೆ ಕೊಡ್ತೀವಿ. ಅವ್ರು ಅದನ್ನ ಕಂಪ್ರೆಸ್ ಮಾಡಿ ಅದನ್ನ ರೀಸೈಕಲ್ ಮಾಡಿ ಪ್ಲಾಸ್ಟಿಕ್ ನ ಮತ್ತೆ ನಮ್ಗೆ ಹೊಸ ಬಾಕ್ಸಸ್ ಕೊಡ್ತಾರೆ. ಇನ್ ಕೆಲವೊಬ್ರು ಜಸ್ಟ್ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ಸಿಲ್ವರ್ ಫಾಯಿಲ್ ಕೊಡ್ತೀವಿ. ಸೊ ಅವ್ರಿಗೆ ಅಂದ್ರೆ ನಿಮಗೆ ಹೇಗಿದೆ ರಿಕ್ವೈರ್ಮೆಂಟ್, ಪ್ಲಾಸ್ಟಿಕ್ ಬೇಕಾ ಇಲ್ಲ ಫಾಯಿಲ್ ಅಲ್ಲಿ ಬೇಕಾ, ಅಂದ್ರೆ ಬಿಸಾಕತರ ಅಲ್ಲೇ ಯೂಸ್ ಮಾಡಿ ಬಿಸಾಕತರ, ಇಲ್ಲ ಅಂದ್ರೆ ಡೈಲಿ ಮನೆಗೆ ಆದ್ರೆ ಸ್ಟೀಲ್ ಬಾಕ್ಸ್, ಅದ್ರ ಜೊತೆಗೆ ಏನಾದ್ರೂ ನಿಮಗೆ ಇವಾಗ ಅವರು 2 o'clock ಡೆಲಿವರಿ ಮಾಡ್ತಾರೆ, ನೀವು 3-3:30 ತಿಂತೀರಾ ಅಂದ್ರೆ ಹಾಟ್ ಕೇಸ್ ಫೆಸಿಲಿಟಿ ಸಹ ಇದೆ. ಯಾಕಂದ್ರೆ ನಾನು ಹಾಟ್ ಕೇಸ್ ಅಲ್ಲಿ ತರ್ಸ್ಕೊಂಡಿದ್ದೆ, ಸೊ ಅದಕ್ಕೆ ನನಗೆ ಅದ್ರಲ್ಲಿ ಮ್ಯಾಮ್ ನಿಮ್ಗೆ ಒಂದು 3 hours 4 hours ಮ್ಯಾಕ್ಸಿಮಮ್ 3 to 4 hours ಬಿಸಿ ಇರುತ್ತೆ. ಯಾಕಂದ್ರೆ ನಾವು ಇಲ್ಲಿಂದ ನಾವು ಈಗ ಡಿಸ್ಪ್ಯಾಚಿಂಗ್ ನಾವು ಒಂದು 6ಗೆ ನಾವು ಅಂದ್ರೆ ಪ್ಯಾಕಿಂಗ್ ಸೆಕ್ಷನ್ 6ಗೆ ಸ್ಟಾರ್ಟ್ ಆದ್ರೆ ತಕ್ಷಣ ಆತರ ಬಾಕ್ಸಸ್ ಯಾವ್ದಾದ್ರು ಇದ್ರೆ ನಾವು ಅದಕ್ಕೆ ಫಿಲ್ ಮಾಡ್ತೀವಿ. ಫಿಲ್ ಮಾಡಿ ನಾವೇನ್ ಮಾಡ್ತೀವಿ, ಅದನ್ನ ಸೇಫ್ ಆಗಿ ನಾವು ಇಟ್ಟಿರ್ತೀವಿ. 7ಗೆ ಇಲ್ಲಿಂದ ಎವ್ರಿ ಡೆಲಿವರಿ ಪರ್ಸನ್ ಹೋಗ್ತಾರೆ. 7 to 8 9 10 ಅಪ್ ಟು 10:30 ಗಂಟನು ತಗೊಂಡು ಊಟ ಮಾಡೋರು ಇದಾರೆ. ಸೊ ಅದು ಬಿಸಿ ಇರುತ್ತೆ. ಅಂದ್ರೆ ಯಾವ ಕಸ್ಟಮರ್ ನಮ್ದೇನು ಅಂತಂದ್ರೆ ಮ್ಯಾಮ್, ಕಸ್ಟಮರ್ಗೆ ಫ್ರೀ ಆಗ್ಲಿ ಅಂದ್ರೆ ಅವರಿಗೆ ಕನ್ವೀನಿಯಂಟ್ ಯಾವ ತರ ಫ್ಲೆಕ್ಸಿಬಿಲಿಟಿ ಇದೆ ಮ್ಯಾಮ್. ಫುಡ್ ಅಲ್ಲಿ ಆಗಿರ್ಬೋದು, ಡೆಲಿವರಿ ಆಗಿರ್ಬೋದು, ಟೈಮಿಂಗ್ಸ್ ಆಗಿರ್ಬೋದು, ಅಥವಾ ಪ್ರೈಸಿಂಗ್ ಆಗಿರ್ಬೋದು, ಮತ್ತೆ ಬಾಕ್ಸಸ್ ಆಗಿರ್ಬೋದು. ಕಸ್ಟಮರ್ಗೆ ಹೇಗೆ ಪೇಮೆಂಟ್ ಅಲ್ಲೂ ಅಷ್ಟೇ ಮ್ಯಾಮ್. ನಾವ್ ಯಾರಿಗೂ ಅಂದ್ರೆ ಪ್ರೆಷರ್ ಆಗಿ ಮುಂಚೆನೆ ನೀವು ಪೇ ಮಾಡ್ಬೇಕು ಆತರ ಇಲ್ಲ. ಮಂತ್ ಎಂಡ್ ಅಲ್ಲಿ ಪೇ ಮಾಡಿದ್ರು ಓಕೆ ನಮ್ಗೆ. ಈ ತರ ಕಾನ್ಸೆಪ್ಟ್ ಅಲ್ಲಿ ನಮ್ದು ಕಿಚನ್ ರನ್ ಆಗ್ತಾ ಇದೆ. ಸೂಪರ್. ಇವಾಗ ಒಂದು 24 years ಏಜ್ ಅಂದ್ರೆ ಎಷ್ಟೊಂದ್ ಜನ ಇನ್ನ ಏನ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ. ಬಟ್ ನೀವ್ ಆಲ್ರೆಡಿ ಒಂದ್ ಅಚೀವೇ ಮಾಡಿದೀರಾ ಅಂತ ಹೇಳ್ಬೋದು. 6 months ಅಲ್ಲಿ ಇಷ್ಟೊಂದು ಗ್ರೋತ್, 150ಕ್ಕೂ ಹೆಚ್ಚು ಜನಕ್ಕೆ ಫುಡ್ ಸಹ ಡೆಲಿವರಿ ಮಾಡ್ತಾ ಇದ್ದೀರಾ. ಅಂಡ್ ತುಂಬಾನೇ ಒಳ್ಳೆ ಕಾನ್ಸೆಪ್ಟ್, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಫುಡ್ ಸಹ ತುಂಬಾನೇ ಚೆನ್ನಾಗಿತ್ತು, ಸೇಮ್ ಮನೆ ಊಟದ ತರಾನೇ. ಯಾರು ಇವಾಗ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇರೋರ್ಗೆ ಗೊತ್ತಿರತ್ತೆ, ನಿಮ್ಗೆ ರಿಪಿಟೇಟಿವ್ ಆರ್ಡರ್ಸ್ 150 ಜನಕ್ಕೆ ಕೊಡ್ತಾ ಇದ್ದೀರಾ ಅಂದ್ರೆ ಅದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ನೀಟ್ ಆಗಿದೆ ಫುಡ್, ಎಷ್ಟು ಹೈಜೀನ್ ಆಗಿದೆ. ಅದ್ರ ಜೊತೆಗೆ ಮ್ಯಾಮ್ ನಮ್ದು ಬಲ್ಕ್ ಆರ್ಡರ್ಸ್ ಕೂಡ ಹೋಗುತ್ತೆ. ಸೊ ಈಗ ರೀಸೆಂಟ್ ಆಗಿ ಕಾಲೇಜ್ ಸ್ಟೂಡೆಂಟ್ಸ್ ಈಗ ಟ್ರಿಪ್ ಹೋಗ್ತಾ ಇರ್ತಾರೆ. ಸೊ NI ಕಾಲೇಜ್ ಇತ್ತು, ಸೊ ಅವರು ಏನಂದ್ರೆ 1 day ವಿಸಿಟ್, ಸೊ ಅವ್ರಿಗೆ ಕಸ್ಟಮೈಸ್ ಪ್ಯಾಕ್ ಮಾಡ್ಕೊಡ್ತೀವಿ. ಲೈಕ್ ಒಂದು ಸ್ವೀಟ್ ಆಗಿರ್ಬೋದು, ಒಂದು ಪಲಾವ್ ಆಗಿರ್ಬೋದು, ರಾಯ್ತಾ. ಸೊ ಈ ತರನು ಕೂಡ ನಾವು ಬಲ್ಕ್ ಆರ್ಡರ್ಸ್ ತಗೋತೀವಿ. ಈ ಗಣೇಶ ಫೆಸ್ಟಿವಲ್ ಅಲ್ಲಿ ನಮ್ಗೆ ತುಂಬಾ ಆರ್ಡರ್ಸ್ ಇತ್ತು. ಅದ್ರ ಜೊತೆ ಈಗ ಮನೆಯಲ್ಲಿ ಯಾವ್ದೋ ಒಂದು ಚಿಕ್ಕದಾಗಿ ಫಂಕ್ಷನ್ ಮಾಡಿರ್ತಾರೆ, ಪೂಜಾ, ಕ್ಯಾಟರಿಂಗ್ ಕೂಡ ನಾವು ಮಾಡ್ಕೊಡ್ತೀವಿ ಬಲ್ಕ್ ಆರ್ಡರ್ಸ್ಗೆ. ಆಲ್ಮೋಸ್ಟ್ ನಮ್ಗೆ ವೀಕ್ಲಿ ಒಂದಾರು ಇದೇ ಇರುತ್ತೆ ನಮ್ದು. ಸೊ ಈಗ ರೀಸೆಂಟ್ ಆಗಿ ನಾವು ಒಂದು ಸಣ್ಣ ಪುಟ್ಟ ಬರ್ಡೇ ಸೆಲೆಬ್ರೇಷನ್ ಈಗ ನಾವು ಮಾಡ್ಕೊಡ್ತೀವಿ. ಈ ತರ ಜನಕ್ಕೆ ಏನು ಅಂತ 1-2-3 ಮಿನಿಮಮ್ ಒಂದು 30 ಮೆಂಬರ್ಸ್ ಮೇಲಿದ್ರೆ ಮ್ಯಾಮ್ ಅದು ನಮಗೂ ಕೂಡ ಯೂಸ್ ಆಗುತ್ತೆ. ಯಾಕಂದ್ರೆ ನಾವು ಕೊಡ್ತಾ ಇರೋದು ಪ್ರೈಸಿಂಗ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಮಗೂ ಒಂದು ವರ್ತ್ ಆಗುತ್ತೆ. ಸೊ ಹಾಗಾಗಿ ಒಂದು 30 ಮೆಂಬರ್ಸ್ ಮೇಲಿದ್ರೆ ನಾವು ಡೆಫಿನೆಟ್ಲಿ ಕೊಡ್ತೀವಿ. ಸೊ ರೀಸೆಂಟ್ ಆಗಿ ನಾವು ಇಲ್ಲಿ ಒಂದು ಕೃಷ್ಣಧಾಮದಲ್ಲಿ ಒಂದು ಫಂಕ್ಷನ್ ಕೊಟ್ಟಿದ್ದು. ಅದಾದ್ಮೇಲೆ ಒಂದು ಮ್ಯೂಸಿಕ್ ಡಮ್ ಅಂಡ್ ಡಫ್ ಮಕ್ಕಳಿಗೆ, ಸ್ಪೆಷಲ್ ಚಿಲ್ಡ್ರನ್ಸ್ಗೆ ನಾವು ಆತರ ಇದ್ದಾಗ ನಾವೇನ್ ಮಾಡ್ತೀವಿ, ಪ್ರೈಸಿಂಗ್ ಅಲ್ಲೂ ಕೂಡ ನಮ್ಗೆ ಏನು ಪ್ರಾಫಿಟ್ ಇಲ್ಲ ಅಂದ್ರೂ ಮಕ್ಕಳಿಗೆ ಒಂದು ಯೂಸ್ಫುಲ್ ಆಗ್ಲಿ ಅಂತ ಹೇಳಿ ನಾವು ಕೊಡ್ತೇವೆ. ಆಗ್ಲೇ ಹೇಳ್ದಂಗೆ ಇದನ್ನ ಒಂದು ನಾನಾಗ್ಲಿ ಅಥವಾ ಅಮ್ಮ ಆಗ್ಲಿ ಮೇನ್ ಅವರೇ ಸಪೋರ್ಟ್ ಇರೋದ್ರಿಂದ ನಾವ್ ಏನೇ ಫುಡ್ ಅಲ್ಲಿ ಆಗಿರ್ಬೋದು.
ಸೊ ನಮ್ ಕಾನ್ಸೆಪ್ಟ್ ಇರೋದು ಒಂದು ಸರ್ವಿಸ್ ತರ ಮ್ಯಾಮ್. ಸೊ 100% ದುಡಿಬೇಕು ಅನ್ನೋದಕ್ಕಿಂತ ಒಂದ್ ಸರ್ವಿಸ್ ಮಾಡ್ಬೇಕು ಅಂತ ಇರೋದಕ್ಕೆ ಮೇ ಬಿ ಇಷ್ಟು 6 months ಅಲ್ಲಿ ಇಷ್ಟೊಳ್ಳೆ ಗ್ರೋತ್ ಸಿಕ್ಕಿದೆ. ಸೊ ಅದೇ ತರ ಯಾರು ತುಂಬಾ ಈಗ ಮೈಸೂರಲ್ಲಿ ಯಾರು ಸೆಲೆಬ್ರಿಟೀಸ್ ಏನಾರು ಬಂದ್ರೆ ಅವ್ರಿಗೂ ಕೂಡ ನಾವು ಫುಡ್ ಒಂದ್ 2-3 ಕೊಟ್ಟಿದೀವಿ. ಸೊ ಸುನಿಲ್ ಮತ್ತೆ ಇನ್ನೊಬ್ಬ ಸರಿಗಮಪ ಈ ತರ ಕಂಟೆಸ್ಟೆಂಟ್, ಸೊ ದಾಲಿ ಧನಂಜಯ್ ಸರ್ ಸಿಕ್ಕಿದ್ರು. ಸೊ ಅವ್ರನ್ನ ಮೀಟ್ ಮಾಡಿ ಸೊ ಅವ್ರಿಗೂ ನಮ್ ಕಾನ್ಸೆಪ್ಟ್ ಹೇಳಿ ಅವರು ತುಂಬಾ ಖುಷಿ ಪಟ್ರು. ಸೊ ಅವರು ಕೂಡ ಒಂದು ಬ್ಲೆಸ್ಸಿಂಗ್ಸ್, ಅವರು ಸಪೋರ್ಟ್ ಇದೆ. ಸೊ ಈ ತರ ಒಂದು ಒಳ್ಳೆ ಟೀಮ್ ಇದೆ ನಮ್ಮ ಹತ್ರ. ಮೇನ್ ಆಗಿ ಅಮ್ಮ ಬ್ಯಾಕ್ ಎಂಡ್ ಅಲ್ಲಿ ಇದಾರೆ. ಸೊ ಅವ್ರ ಕಿಚನ್ ಆಗಿರ್ಬೋದು, ಮತ್ತೆ ನಮ್ ಡೆಲಿವರಿ ಬಾಯ್ಸ್ ಅಂದ್ರೆ ನಮ್ಗೆ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ ಇವಾಗ? ಮ್ಯಾಮ್ ಈಗ ಪ್ರೆಸೆಂಟ್ಲಿ 12 ಮೆಂಬರ್ಸ್ ಇದಾರೆ. 12 ಮೆಂಬರ್ಸ್ ಈಗ ಡೆಲಿವರಿ ಪರ್ಸನ್ ಜೊತೆಗೆ ಕಿಚನ್ ಅಲ್ಲಿ ಇದಾರೆ. ಅದ್ರ ಜೊತೆ ಒಂದು ಪಾತ್ರೆ ತೊಳೆಯಕ್ಕೆ, ತರಕಾರಿ ಕಟ್ ಮಾಡಕ್ ಇದಾರೆ. ಸೊ ಅರೌಂಡ್ ಸ್ಟಾರ್ಟಿಂಗ್ ಶುರು ಮಾಡಿದಾಗ ನಾನು ಅಮ್ಮ ಇಬ್ರೇ ಶುರು ಮಾಡಿದ್ದು. ಸೊ ಈಗ ಅರೌಂಡ್ ನಮ್ಮ ಹತ್ರ ಒಂದು ಟೀಮ್ ಆಸ್ ಎ ಟೀಮ್ ಬ್ಯಾಕ್ ಎಂಡ್, ಅಕೌಂಟೆಂಟ್ಸ್, ಡೆಲಿವರಿ ಬಾಯ್ಸ್. ಮತ್ತೆ ಡೆಲಿವರಿ ಬಾಯ್ಸ್ ಎಲ್ಲಾ ಟೈಮು ಒಂದೇ ತರ ಇರಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ಎಕ್ಸ್ಟ್ರಾ ಸ್ಪೇರ್ಗೂ ಕೂಡ ಇರ್ಬೇಕು. ಸೊ ಒಂದು ಟೀಮ್ ನಮ್ದು ಚೆನ್ನಾಗಿದೆ. ಸೊ ಹಾಗಾಗಿ ನನ್ಗಿಂತ ನಮ್ ಟೀಮ್ ಚೆನ್ನಾಗಿರೋದ್ರಿಂದ ನಮ್ದು ಮೈಸೂರು ಪಾಕಶಾಲಾ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅದ್ರ ಜೊತೆ ಕಸ್ಟಮರ್ಸ್ ಫೀಡ್ಬ್ಯಾಕ್, ಸೊ ನಮ್ದು ಗೂಗಲ್ ರಿವ್ಯೂಸ್ ಆಗಿರ್ಬೋದು, ಅಥವಾ ನಾವು ಎವ್ರಿ ಮಂತ್ ಅಂದ್ರೆ ವೀಕಲ್ಲಿ ನಾವು ಹಾಕ್ತಾ ಇರ್ತೀವಿ ಕಸ್ಟಮರ್ ಫೀಡ್ಬ್ಯಾಕ್ ಹೇಳ್ತಾರಲ್ಲ. ಸೊ ಎಲ್ಲ ಪಾಸಿಟಿವ್ ಇರೋದ್ರಿಂದ ನಮ್ಗಿನ್ನ ಖುಷಿ ಆಗುತ್ತೆ ನಾವು ಮಾಡೋ ಕೆಲಸದ ಬಗ್ಗೆ. ಸೊ ಫೀಡ್ಬ್ಯಾಕ್ಸ್ ಇದ್ರೂನು ತಗೊಂಡು ಇಂಪ್ರೂವ್ ಮಾಡ್ಕೊಂಡಿದ್ದೀರಾ? ಅಂದ್ರೆ ನಾವು ಎಲ್ಲಾರು ಊಟ ಇಷ್ಟ ಆಗ್ಬೇಕು ಅಂತ ನಮ್ ಕಾನ್ಸೆಪ್ಟ್ ಇಲ್ಲ. ಯಾಕೆಂದ್ರೆ ಕೆಲವೊಬ್ರಿಗೆ ನಾವು ಸಪ್ಪೆ ಕೊಡ್ತೀವಿ, ಊಟದಲ್ಲಿ ಸಪ್ಪೆ, ಬಿಕಾಸ್ ಆಫ್ ಏನಂದ್ರೆ ಎಲ್ಲಾ ಸೆಕ್ಟರ್ಸ್ ಪೀಪಲ್ಸ್ಗೂ ಇಷ್ಟ ಆಗ್ಬೇಕು ಅಂತ ಹೇಳಿ. ಸ್ವಲ್ಪ ಸಪ್ಪೆ ಆದ್ರೆ ಅವ್ರ ಮನೇಲಿ ಊಟಗೆ ಸ್ವಲ್ಪ ಉಪ್ಪು ಹಾಕೊಂಡು ತಿನ್ಬೋದು ಅಂತ ಹೇಳಿ. ರೀಚ್ ಒಬ್ಬೊಬ್ರಿಗೆ ಒಂದ್ ಸ್ವಲ್ಪ ಸಪ್ಪೆನೆ ಬೇಕು ಅಂತಾರೆ. ಮತ್ತೆ ಇನ್ ಕೆಲವೊಬ್ರು ಏನು ಅಂದ್ರೆ ಹೊರಗಡೆ ಊಟ ತಿಂದಿ ಫ್ಲೇವರ್ ಟೇಸ್ಟಿಂಗ್ ಪೌಡರ್ಗೆಲ್ಲ ಅಡ್ಜಸ್ಟ್ ಆಗ್ಬಿಡ್ತಾರೆ. ನೀವು ಮನೆ ಊಟ ತುಂಬಾ ಆರ್ಗ್ಯಾನಿಕ್ ಆಗಿ ಕೊಟ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಸರ್ ಇಲ್ಲ ಸರ್ ನನ್ಗೆ ಇದಿದೆ ಅದಿದೆ ಅಂತ ಹೇಳ್ತಾರೆ. ನಾವ್ ಅದಕ್ಕೇನು ನಾವ್ ಇದ್ ಮಾಡಲ್ಲ, ಯಾಕೆಂದ್ರೆ ನಾವ್ ಹೇಗ್ ಕೊಡ್ತಾ ಇದೀವಿ ಅದು ನಮ್ಗ್ ಗೊತ್ತಿರುತ್ತೆ. ಸೊ ಹಾಗಂತ ನಾವು ಕಸ್ಟಮರ್ ಮೇಲೆ ಇಲ್ಲ ನಮ್ ಊಟ ಚೆನ್ನಾಗಿದೆ ಆತರ ಇಲ್ಲ. ಒಟ್ನಲ್ಲಿ ನಾವ್ ಹೇಗೆ ಕೊಡ್ತಾ ಇದೀವಿ ಫುಲ್ಫಿಲ್ ಆಗಿ, ನಾವ್ ಹೇಗೆ ಮನೆ ಊಟ ಅಂದ್ರೆ ಮನೆ ಊಟ. ಏನಕ್ಕಂದ್ರೆ ನೀವ್ ಹೇಳ್ದಂಗೆ ಮಕ್ಳುನು ಊಟ ಕೊಡ್ತಾ ಇದೀರಾ, ಮತ್ತೆ ಏಜ್ ಪೀಪಲ್ಗುನು ತುಂಬಾ ಓವರ್ ಸ್ಪೈಸಿ, ಓವರ್ ಸಾಲ್ಟೆಡ್ ಎಲ್ಲ ಕೊಡೋದು, ಮಸಾಲಾ ಆಗೋದಾಗ್ಲಿ. ಇದುವರೆಗೂ ನಮ್ ಕಿಚನ್ ಅಲ್ಲಿ ಒಬ್ರು ಸರ್ ನಿಮ್ ಊಟದಲ್ಲಿ ಸೋಡಾ ಇದೆ ಅಥವಾ ಏನೋ ಕೆಮಿಕಲ್ಸ್ ಆಡ್ ಮಾಡಿದ್ರೆ ಅದೇ ಒಂದೇ ಒಂದು ಒಬ್ಬ ಕಸ್ಟಮರ್ ನಮಗ್ ಬಂದಿಲ್ಲ. ಸೊ ಅದು ನಾವು ಪ್ರಾಂಪ್ಟ್ ಆಗಿ ಅಥವಾ ನಾವು ಹೆಮ್ಮೆಯಿಂದ ಹೇಳ್ಬೋದು, ಯಾಕೆಂದ್ರೆ ನಾವು ಯೂಸೇ ಮಾಡಿರೋದ್ರಿಂದ. ಸೊ ನಾವು ಅದನ್ನ ಹೇಳ್ಬೋದು. ಏನು ಅಂತಂದ್ರೆ ಕಸ್ಟಮರ್ಸ್ಗೆ ನಾನು ಹೇಳೋದು ಅದನ್ನೇ, ಸೊ ನೀವು ತಗೊಳ್ಳೇಬೇಕು ಅಥವಾ ಏನಂತ ನೀವು ಫಸ್ಟ್ ಟೇಸ್ಟ್ ಮಾಡಿ, ದೆನ್ ಯು ಹ್ಯಾವ್ ಟು ಪೇ. ಸೊ ನಮ್ ಕಾನ್ಸೆಪ್ಟ್ ಕರೆಕ್ಟ್. ಸೊ ಇವಾಗ ಯಾರುನು ಆಕ್ಚುಲಿ ಫಸ್ಟ್ ದುಡ್ಡು ಕೊಡಿ ಅಂತ ಅಂತಾರೆ. ಏನಕ್ಕಂದ್ರೆ ತಿಂದಾದ್ಮೇಲೆ 1 month ಆದ್ಮೇಲೆ ಕೊಡ್ತಾರೋ ಇಲ್ವೋ ಅನ್ನೋ ಡೌಟ್. ತುಂಬಾ ಜನ ಅವ್ರು ಬಂದು ನಿಮ್ಗಳ ಮೇಲೆ ನಂಬಿಕೆ ಇಟ್ಟು ಆ ಫುಡ್ ನ ಕೊಡ್ತಾ ಇದಾರೆ. ಸೊ ಅದೇ ತರ ಯಾರಿಗೆ ರಿಕ್ವೈರ್ಮೆಂಟ್ ಇದ್ರೂನು ನನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರ್ಬೋದು, ಮತ್ತೆ ಗೂಗಲ್ ರಿವ್ಯೂಸ್ ಎಲ್ಲಾನು ನನ್ ಡೀಟೇಲ್ಸ್ ಕೊಡಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಎಲ್ಲಾನು ನೋಡಿ, ಏನು ನೋಡಿಲ್ಲ ಅಂದ್ರೂ ಒಂದ್ಸರಿ ಕಾಲ್ ಮಾಡಿ ಫುಡ್ ಆರ್ಡರ್ ಮಾಡಿ 1-2 ದಿನ ಊಟ ತಿಂದ್ರೇನೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಹೆಂಗಿದೆ ಫುಡ್, ಕಂಟಿನ್ಯೂ ಮಾಡ್ಬೋದಾ ಬೇಡವಾ ಅಂತ. ಸೊ ಇವಾಗ ನಾವು ಮಾತಾಡ್ತಿರೋದು ಏನೋ ಎಲ್ಲರೂ ಬಂದು ತಗೊಂಡ್ ಬಿಡ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲ, ಬಟ್ ಇದು ರಿಕ್ವೈರ್ಮೆಂಟ್ ಇರೋರು ಬಂದು ಟೇಸ್ಟ್ ಮಾಡಿ ಅವ್ರಿಗೆ ಇಷ್ಟ ಇದ್ರೇನೆ ಕಂಟಿನ್ಯೂ ಮಾಡ್ಬೋದು. ಅಂದ್ರೆ ಇದು ಏನಕ್ಕೆ ಇದು ಅಂದ್ರೆ ಎಲ್ಲಾರ್ಗು ರೀಚ್ ಆಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇರೋದು. ಅಂದ್ರೆ ಮ್ಯಾಮ್ ತುಂಬಾ ಜನ ಕಾಲೇಜ್ ಸ್ಟೂಡೆಂಟ್ಸ್ ಇದಾರೆ, ಅವರಿಗೆ ತುಂಬಾ ರೀಚ್ ಆಗ್ತಾ ಇಲ್ಲ ಕಸ್ಟಮರ್ಸ್ಗೆ, ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಇದಾರೆ. ಸೊ ಅಟ್ ಲೀಸ್ಟ್ ನಾವು ಅಂದ್ರೆ ಎಲ್ಲಾ ಫುಡ್ ಬ್ಲಾಗರ್ಸ್ ಯಾಕೆ ನಮ್ಮ ಹತ್ರ ಬಂದಿ ಅವರು ಕೂಡ ಸಜೆಷನ್ ಮಾಡಿದ್ದಾರೆ, ಸರ್ ಇಲ್ಲಿ ಮೈಸೂರು ಪಾಕಶಾಲಾ ಇದೆ, ನೀವು ಹೋಗಿ ಅಲ್ಲಿ ವಿಡಿಯೋ ಮಾಡಿ ಅಂತ. ಸೊ ಆ ತರ ತುಂಬಾ ಜನ ಫುಡ್ ಬ್ಲಾಗರ್ಸ್ ಬಂದಿದ್ದಾರೆ, ಅವ್ರ ವಿಡಿಯೋ ಅವರಾಗವರೇ ಓನ್ ಇನಿಷಿಯೇಟಿವ್ ತಗೊಂಡು ವಿಡಿಯೋ ಮಾಡಿದ್ದಾರೆ. ಇನ್ ಕೆಲವೊಂದು ನಾವೇ ಸಜೆಸ್ಟ್ ಮಾಡಿ ನಮ್ಗೆ ರೀಚ್ ಆಗ್ಲಿ ಅಂತ ಹೇಳಿ ನಾವು ಇದ್ ಮಾಡ್ತೀವಿ. ಯಾಕೆಂದ್ರೆ ಮೈಸೂರಲ್ಲಿ ತುಂಬಾ ಜನಕ್ಕೆ ನೀಡ್ ಇದೆ ಇದು ಬೇಸಿಕಲ್ ಆಗಿ, ಬಟ್ ಅದು ಗೊತ್ತಿದ್ರೆ ತಾನೇ ಅವರು ರೀಚ್ ಔಟ್ ಮಾಡ್ಬೋದು. ಸೊ ಆತರ ಏನೇ ರಿಕ್ವೈರ್ಮೆಂಟ್ ಇದ್ರು ಸೊ ಈ ತರದ್ದು ಒಂದ್ ಇದೆ ಅನ್ನೋದಕ್ಕಷ್ಟೇ ನಾವು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಅದು ನಿಮಗೆ ಗೊತ್ತಿದ್ರೆ, ಇವಾಗ ನಿಮಗ್ ಅದ್ ಯೂಸ್ ಆಗದೆ ಇರ್ಬೋದು, ಇನ್ನೊಬ್ರು ಯಾರೋ ನಿಮ್ ಮನೆ ಪಕ್ಕದಲ್ಲಿ ಯಾರೋ ಈ ತರ ಊಟಕ್ಕೋಸ್ಕರ ಏನಪ್ಪಾ ಅರೇಂಜ್ಮೆಂಟ್ಸ್ ಮಾಡ್ಬೇಕಂತ ಹುಡುಕ್ತಾ ಇರ್ಬೋದು. ಯಾರೇ ಇದ್ರು ಆತರ ಪ್ಲೀಸ್ ಈ ವಿಡಿಯೋನ ಅವರಿಗೆ ಫಾರ್ವರ್ಡ್ ಮಾಡಿ, ತುಂಬಾನೇ ಯೂಸ್ಫುಲ್ ಆಗುತ್ತೆ ಅವ್ರಿಗೆ. ಸೊ ಕ್ಲೌಡ್ ಕಿಚನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕುಕಿಂಗ್ ನೈಟ್ ಡಿನ್ನರ್ ಗೆ ಸ್ಟಾರ್ಟ್ ಮಾಡಿದರೆ. ಸೊ ಎಷ್ಟು ಹೈಜೀನ್ ಆಗಿದೆ, ಕ್ಲೀನ್ ಆಗಿದೆ, ಮತ್ತೆ ಬಾಕ್ಸ್ ಪ್ಯಾಕಿಂಗ್ ಎಲ್ಲ ಹೇಗಾಗುತ್ತೆ ಅದನ್ನು ಸಹ ತೋರಿಸ್ತೀವಿ. ಸೊ ಬನ್ನಿ ಮೇಲೆ ಹೋಗೋಣ.